ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣಿದು ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಂಥಕರ್ತರಾದ ಸಾಧು ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ನಮಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ಶಿಷ್ಯನು 2 ಸಂಶಯಗಳನ್ನು ವ್ಯಕ್ತ ಮಾಡಿದ. ಒಂದು ಪ್ರಮೇಯಗತ ಸಂಶಯ, ಇನ್ನೊಂದು ಪ್ರಮಾಣಗತ ಸಂಶಯ. ಪ್ರಮೇಯ ಅಂದ್ರೆ ವಿಷಯ. ಗ್ರಂಥದ ವಿಷಯ ಏನು? ಜೀವ ಬ್ರಹ್ಮರ ಅಭೇದ. ಈ ಜೀವ ಬ್ರಹ್ಮರ ಅಭೇದ ರೂಪವಾದ ಯಾವ ಪ್ರಮೇಯವಿರುವುದೋ ಇದು ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ ಅಂತ ಪ್ರಶ್ನೆ ಮಾಡಿದ. ಜೀವ ಪುಣ್ಯ ಪಾಪಗಳನ್ನು ಮಾಡೋವಾಗ್ಯಾನ, ಅದರ ಫಲವಾದ ಸುಖ ದುಃಖಗಳನ್ನು ಭೋಗಿಸುವಾಗ್ಯಾನ. ಬ್ರಹ್ಮದಲ್ಲಿ ಪುಣ್ಯ ಇಲ್ಲ, ಪಾಪ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ. ಇಂಥ ವಿರುದ್ಧ ಲಕ್ಷಣವುಳ್ಳ ಜೀವ ಬ್ರಹ್ಮರಲ್ಲಿ ಏಕತೆ ಸಂಭವಿಸುವುದಿಲ್ಲ ಅಂತ ಶಂಕ ಒಂದು. ಎರಡನೇದ್ದೇ ಅದು ಪ್ರಮೇಯಗತ ಸಂಶಯ. ಒಂದು ವೇದವಾಕ್ಯದ, ಆ ವೇದವಾಕ್ಯದ ಅಭಿಪ್ರಾಯ ಏನು ಅಂತ ಕೇಳಿದರೆ, ಒಂದು ವೃಕ್ಷದಲ್ಲಿ 2 ಪಕ್ಷಿಗಳು ಅದಾವೆ. ಒಂದು ಪಕ್ಷಿ ನೋಡ್ತಾ ಅದ, ಒಂದು ಪಕ್ಷಿ ಭೋಗಿಸ್ತಾ ಅದ. ಇವೆರಡು ನಾವು ಭೋಗಿಸುವ ಪಕ್ಷಿ ಜೀವ ಅಂತ ತಿಳ್ಕೊಂಡೀವಿ, ನೋಡುವಂಥ ಪಕ್ಷಿಗೆ ಈಶ್ವರ ಅಂತ ತಿಳ್ಕೊಂಡೀವಿ. ಇದರೊಳಗೆ ಸಮಸ್ಯೆ ಅದ. ಇದಕ್ಕೇನಂತಾರೆ? ಪ್ರಮಾಣಗತ. ಪ್ರಮಾಣಗಳಲ್ಲಿ ಸಂಶಯ ಬಂದರೆ ಪ್ರಮಾಣಗತ ಸಂಶಯ. ಅವೆರಡಕ್ಕೂ ಉತ್ತರ ಕೊಡುವ ಸಲುವಾಗಿ 4 ಚೇತನ, 4 ಆಕಾಶ, 4 ಚೇತನಗಳನ್ನು ಹೇಳಿಕೊಂಡು ಬಂದಿದ್ದ. ಕೊನೆಯದಾಗಿ ಬ್ರಹ್ಮ ಸ್ವರೂಪದ ನಿರ್ಣಯವನ್ನು ಮಾಡಿದ, ವರ್ಣನವನ್ನು ಮಾಡಿದ. ಆ ಬ್ರಹ್ಮ ಹೇಗತೈ ಅಂತ ಕೇಳಿದ್ರೆ, ಮಹಾಕಾಶದಂತೆ ಬ್ರಹ್ಮಾಂಡದ ಒಳಗೂ ಹೊರಗೂ 172ರಾಗ ಬ್ರಹ್ಮಚೇತನದ ವರ್ಣನ, ಬ್ರಹ್ಮ ಸ್ವರೂಪದ ವರ್ಣನ 172. ಒಳಗೂ ಹೊರಗೂ ತುಂಬಿಕೊಂಡಿರೋ ಚೇತನವೇನೈತಲ್ಲ ಅದು ಬ್ರಹ್ಮ ಚೈತನ್ಯ, ಬ್ರಹ್ಮವೆಂದು ಹೇಳುತ್ತಾರೆ. ಆ ಬ್ರಹ್ಮ ಸಮೀಪನೂ ಇಲ್ಲ, ದೂರನೂ ಇಲ್ಲ. ಯಾಕಂದ್ರೆ ತನ್ನಿಂದ ಭಿನ್ನವಾದ ವಸ್ತು ದೂರ ಸಮೀಪ ಆಗ್ತದೆ, ಅಥವಾ ಪರಿಚ್ಛಿನ್ನವಾದ ವಸ್ತು ದೂರ ಸಮೀಪ ಆಗ್ತದೆ. ತನ್ನಿಂದ ಭಿನ್ನ ಇರಬೇಕು, ಪರಿಚ್ಛಿನ್ನ ಇರಬೇಕು, ಅದು ಏನಾಕತಿ? ಸಮೀಪ ಆಕತಿ, ದೂರನೂ ಆಕತಿ. ಆದರೆ ಈ ಬ್ರಹ್ಮ ಹೇಗತಿ ಅಂತ ಕೇಳಿದ್ರೆ, ವಿಚಾರ ಮಾಡುವ ಅವನ ಆತ್ಮಸ್ವರೂಪವೇ ಆಗಿರುವುದರಿಂದ
ಆತ್ಮಸ್ವರೂಪವಾದ ಬ್ರಹ್ಮನಿಗೆ ಬ್ರಹ್ಮ ಸಮೀಪವೂ ಅಲ್ಲ ದೂರೂ ಅಲ್ಲ ಅಂತ ಹೇಳ್ಕೊಂಬಂದೆ. ಮತ್ತೇನಂದರೆ ಸರ್ವರ ಆತ್ಮವಾಗಿರುತ್ತದೆ, ಎಲ್ಲರ ಆತ್ಮ ಆಗ್ಯದ. ಯಾವುದದು? ಬ್ರಹ್ಮ. ಅಯಮಾತ್ಮ ಬ್ರಹ್ಮ ಮಿತ್ಯುಚ್ಯತೆ. ಈ ಅಪರೋಕ್ಷವಾದ ಆತ್ಮನೇ ಬ್ರಹ್ಮನಿದ್ದಾನೆ. ಅದರ ಘಟಾಕಾಶವೇ ಮಹಾಕಾಶವಾಗಿರುತ್ತದೆ ಅಂತಾರಿಲ್ಲ. ಘಟಾಕಾಶ ಏನು ಅತೀವಲ್ಲ ಅದು ಮಹಾಕಾಶನದ. ಮತ್ತು ಮಹಾಕಾಶ ಇತ್ತರ ಮಹಾಕಾಶ ಅನ್ಬೇಕಾಯ್ತು. ಘಟಾಕಾಶ ಯಾಕೈತಿರಿ ಅದಕ್ಕೆ ಅಂತ ಕೇಳಿದ್ರೆ ಘಟ ಉಪಾಧಿಯ ದಶೆಯಿಂದ ಅದಕ್ಕೆ ನಾವು ಘಟಾಕಾಶ ಅಂತೀವಿ. ವಾಸ್ತವಿಕವಾದ ಏನದು? ಮಹಾಕಾಶವೇ ಅದ. ಈ ಸರ್ವರ ಆತ್ಮನೇ ಆಗಿರುತ್ತಾನೆ ಮತ್ತು ದೇಶವೇ ಮೊದಲಾದ ಯಾವ ಸರ್ವ ಉಪಾಧಿಗಳು ರಹಿತದ. ಯಾರು? ಬ್ರಹ್ಮ. ದೇಶವೇ ಮೊದಲಾದ ಅದಲ್ಲ ಸರ್ವ ಉಪಾಧಿಗಳಿಂದ ರಹಿತವಾಗ ಯಾವುದೋ ಒಂದು ದೇಶದಾಗ ಅದಾನ ಅಂತ ಇಲ್ಲ, ಮತ್ತು ಯಾವುದೋ ಒಂದು ಉಪಾಧಿಯಿಂದ ಕೂಡಿಕೊಂಡಾನ ಅಂತ ಅಲ್ಲ. ಆದ್ದರಿಂದ ಸಮೀಪವೂ ಇಲ್ಲ ಮತ್ತು ದೂರವೂ ಇಲ್ಲ ಎಂದು ಹೇಳಲ್ಪಟ್ಟಿದೆ. ಒಂದು ವೇಳೆ ಬ್ರಹ್ಮ ಎಂಬ ಶಬ್ದದ ವಾಚ್ಯವು ಕೂಡ ಸೋಪಾಧಿಕವಿರುತ್ತದೆ. ಈ ಬ್ರಹ್ಮ ಶಬ್ದದ ವಾಚ್ಯ, ಈಗ ಎಲ್ಲಾನು ವಾಚ್ಯ ಲಕ್ಷ್ಯ ಹೇಳ್ಕೊಂಡು ಬಂದಾರ. ಈ ಬ್ರಹ್ಮ ಶಬ್ದದಾಗ ವಾಚ್ಯನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಆ ಬ್ರಹ್ಮ ಶಬ್ದದ ವಾಚ್ಯ ಹ್ಯಾಂಗದ ಅಂತ ಕೇಳಿದ್ರೆ ಅದು ಸೋಪಾಧಿಕ ಇರುತ್ತದೆ. ಸೋಪಾಧಿಕ, ನಿರುಪಾಧಿಕ ಅಂತ ಶಬ್ದಗಳು ಬರ್ತಾವೆ. ಉಪಾಧಿ ಉಳ್ಳದಕ್ಕೆ ಸೋಪಾಧಿಕ ಅಂತಾರ, ಉಪಾಧಿ ರಹಿತವಾದದಕ್ಕೆ ನಿರುಪಾಧಿಕ ಅಂತ ಕರೀತಾರೆ. ವಾಸ್ತವ್ಯವಾಗಿ ಬ್ರಹ್ಮ ನಿರುಪಾಧಿಕನೇ ಅದ. ಆದರೆ ನಾವು ಏನಾದರೂ ಅದರಾಗ ವಾಚ್ಯವನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಯಾವುದಾದ ವಾಚ್ಯ ಅಂದ್ರೆ ವಾಚ್ಯ ಕೂಡ ಸೋಪಾಧಿಕವೇ ಆಗಿರುತ್ತದೆ. ವಾಚ್ಯಾರ್ಥ ಅಂತ ನಾವು ಹೆಂಗೆ ಗ್ರಹಣ ಮಾಡಬೇಕು? ಉಪಾಧಿ ಉಳ್ಳ ಬ್ರಹ್ಮ ಅದು ವಾಚ್ಯಾರ್ಥ. ಆ ವ್ಯಾಪಕತ್ವವು ಎರಡು ಪ್ರಕಾರವಾಗಿರುತ್ತದೆ ಅಲ್ರಿ. ವ್ಯಾಪಕ ವಸ್ತುವಿನ ಹೆಸರು ಬ್ರಹ್ಮ ಅಂತ ಹೇಳಿರಲ್ಲ. ಆ ವ್ಯಾಪಕತ್ವ ಎಷ್ಟದಾವ? ಒಂದೇನು ಆಪೇಕ್ಷಕ ವ್ಯಾಪಕ ಅದ, ಮತ್ತೊಂದು ನಿರಪೇಕ್ಷಕ ವ್ಯಾಪಕ ಅದ. ಯಾವ ವಸ್ತುವು ಒಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿದ್ದು ಮತ್ತೊಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದಿಲ್ಲವೋ ಅದರಲ್ಲಿ ಆಪೇಕ್ಷಕ ವ್ಯಾಪಕತ್ವ ಹೇಳಲ್ಪಡುತ್ತದೆ. ಅದು ಯಾವ ವಸ್ತು ಒಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕ ಆಗಿರಬೇಕು, ಮತ್ತೊಂದು ಪದಾರ್ಥದ ಅಪೇಕ್ಷೆಯಿಂದ ಏನಾಗಿರಬೇಕು? ನಿರಾಶ್ರಿತ. ಮತ್ತೊಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದಿಲ್ಲ. ಹ್ಯಾಂಗ್ರಿ ಅಂತ ಕೇಳಿದ್ರೆ ಪೃಥ್ವಿ ಮೊದಲಾದಗಳ ಅಪೇಕ್ಷೆಯಿಂದ ಮಾಯೆ ವ್ಯಾಪಕದ. ಪೃಥ್ವಿಗಿಂತಲೂ ಜಲ ವ್ಯಾಪಕ, ಜಲಕ್ಕಿಂತಲೂ ಅಗ್ನಿ ವ್ಯಾಪಕ, ಅಗ್ನಿಗಿಂತಲೂ ವಾಯು ವ್ಯಾಪಕ, ವಾಯುಗಿಂತಲೂ ಆಕಾಶ ವ್ಯಾಪಕ, ಮತ್ತು ಆಕಾಶಕ್ಕಿಂತ ಮಾಯ ವ್ಯಾಪಕ. ಈಗ ಮಾಯ ಏನಾಯ್ತು? ಆ ಪೃಥ್ವಿ ಮೊದಲಾದಗಳಿಗೆ ಏನಾಯ್ತು? ಅಪೇಕ್ಷೆಯಿಂದ ವ್ಯಾಪಕ ಆಯ್ತು. ಆದರೆ ಚೇತನದ ಅಪೇಕ್ಷೆಯಿಂದ ವ್ಯಾಪಕವಿರುವುದಿಲ್ಲ. ಆದ್ದರಿಂದ ಮಾಯಲ್ಲಿ ಆಪೇಕ್ಷಕ ವ್ಯಾಪಕತ್ವವಿರುತ್ತದೆ. ಯಾವ ವಸ್ತು ಸರ್ವದರ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದೋ ಆ ವಸ್ತುವಿನಲ್ಲಿರುವ ವ್ಯಾಪಕತ್ವ ನಿರಪೇಕ್ಷಕ ವ್ಯಾಪಕತ್ವವೆಂದು ಹೇಳಲ್ಪಡುತ್ತದೆ. ಯಾವ ವಸ್ತು ಸರ್ವದರ ಅಪೇಕ್ಷೆಯಿಂದ ಸರ್ವದರ ಅಪೇಕ್ಷೆಯಿಂದ, ಈಗ ಮಾಯೆ ಏನಾಯ್ತು? ಪೃಥ್ವಿ ಮೊದಲಾದ ಭೂತಗಳ ಅಪೇಕ್ಷೆಯಿಂದ ದೊಡ್ಡದಾಗ್ತದೆ ಅಲ್ರಿ, ಚೇತನದ ಅಪೇಕ್ಷೆಯಿಂದ ಸಣ್ಣದಾಯ್ತು. ಈ ಯಾವ ವಸ್ತು ಸರ್ವದರ ಅಪೇಕ್ಷೆಯಿಂದ ವ್ಯಾಪಕ ಆಗ್ಯದನೋ ಆ ವಸ್ತುವಿನಲ್ಲಿರುವ ವ್ಯಾಪಕತ್ವವು ನಿರಪೇಕ್ಷಕ ವ್ಯಾಪಕ. ಆ ನಿರಪೇಕ್ಷಕ ವ್ಯಾಪಕತ್ವ ಎಲ್ಲದ ಅಂತ ಕೇಳ ಚೇತನದಲ್ಲದ ಅಲ್ರಿ, ಚೇತನದಲ್ಲಿ ಅದ.
ಜೀವನಲ್ಲೂ ಚೇತನದ, ಈಶ್ವರನಲ್ಲೂ ಚೇತನದ ಅದಲ್ರಿ. ಜೀವನಲ್ಲೂ ಚೇತನದ, ಈಶ್ವರನಲ್ಲಿ ಚೇತನದ. ಆದ್ರೆ ಆ ಚೇತನ ಭಾಗ ಏನದಲ್ಲ, ಅದು ವ್ಯಾಪಕದ, ನಿರಪೇಕ್ಷಕ ವ್ಯಾಪಕದ. ಜೀವನಲ್ಲಿರುವ ಚೇತನವೇ ಆಗಲಿ, ಈಶ್ವರನಲ್ಲಿರುವ ಚೇತನವೇ ಆಗಲಿ, ಅದು ಹೆಂಗದ? ನಿರಪೇಕ್ಷಕ ವ್ಯಾಪಕದ. ಏಕೆಂದರೆ ಚೇತನದ ಸಮಾನವಾಗಿಯೂ ಅಥವಾ ಚೇತನದಿಂದ ಅಧಿಕವಾಗಿಯೂ ಬೇರೆ ಯಾವ ವ್ಯಾಪಕತ್ವ ಇರುವುದಿಲ್ಲ. ಮತ್ತೇನೆಂದರೆ ಚೇತನವೇ ಸರ್ವಕ್ಕಿಂತಲೂ ವ್ಯಾಪಕವಾಗಿರುತ್ತದೆ. ಆದ್ದರಿಂದ ಚೇತನದಲ್ಲಿ ನಿರಪೇಕ್ಷಕ ವ್ಯಾಪಕತ್ವವಿರುತ್ತದೆ. ಈ ಎರಡೂ ಪ್ರಕಾರದ ವ್ಯಾಪಕತ್ವ ಸಹಿತವಾಗಿ ಯಾವ ವಸ್ತು ಇರೋದೋ ಅದನ್ನು ಬ್ರಹ್ಮ ಶಬ್ದದ ವಾಚ್ಯ, ಬ್ರಹ್ಮ ಶಬ್ದಕ್ಕೆ ವಾಚ್ಯನೂ ಮಾಡಬೇಕಾಗಿತ್ತು. ಎಲ್ಲನೂ ವಾಚ್ಯ ಲಕ್ಷ್ಯ ಹೇಳ್ಕೊಂಬಂದೀವಲ್ಲ ನಾವು, ಜೀವಕ್ಕೆ ವಾಚ್ಯ ಲಕ್ಷ್ಯ ಹೇಳಿದೀವಲ್ಲ, ಹಂಗೆ ಬ್ರಹ್ಮ ಶಬ್ದಕ್ಕೂ ವಾಚ್ಯ ಯಾವುದು ಅಂತ ಕೇಳಿದ್ರೆ ಎರಡೂ ಪ್ರಕಾರದ ವ್ಯಾಪಕತ್ವ ಸಹಿತವಾಗಿ ಯಾವ ವಸ್ತು ಇರುವುದೋ ಅದು ಬ್ರಹ್ಮ ಶಬ್ದದ ವಾಚ್ಯವಿರುತ್ತದೆ. ಆ ಎರಡೂ ಪ್ರಕಾರದ ವ್ಯಾಪಕತ್ವ ಮಾಯಾ ವಿಶಿಷ್ಟದಲ್ಲಿ ಇರುತ್ತದೆ. ಮಾಯಾ ವಿಶಿಷ್ಟದಲ್ಲಿ ಎರಡು ಪ್ರಕಾರದ ಏನದ ವ್ಯಾಪಕತ್ವ ಅಂದರೆ ಮಾಯೆಯಲ್ಲಿ ಆಪೇಕ್ಷಕ ವ್ಯಾಪಕತ್ವದ, ಚೇತನದಲ್ಲಿ ನಿರಪೇಕ್ಷಕ ವ್ಯಾಪಕತ್ವದ. ಮಾಯಾ ವಿಶಿಷ್ಟದೊಳಗೆ ಏನದ? ಎರಡೂ ಅದಾವ ಅಂತ ಅರ್ಥ. ವಿಶಿಷ್ಟದಲ್ಲಿ ಯಾವ ಮಾಯಾಂಶವಿರುವುದೋ ಅದರಲ್ಲಿ ಮಾತ್ರ ಆಪೇಕ್ಷಕ ವ್ಯಾಪಕತ್ವ ಇರುತ್ತದೆ. ಚೇತನ ಅಂಶದಲ್ಲಿ ನಿರಪೇಕ್ಷಕ ವ್ಯಾಪಕತ್ವ ಇರುತ್ತದೆ. ಆ ಈಶ್ವರನಲ್ಲಿ ಎರಡೂ ಅದಾವ. ಏನೇನೋ ಆಪೇಕ್ಷಕ ವ್ಯಾಪಕನೂ ಐತಿ, ನಿರಪೇಕ್ಷಕ ವ್ಯಾಪಕನೂ ಐತಿ. ಅಲ್ಲಿ ವಿಶಿಷ್ಟದಲ್ಲಿ ಮಾಯಾ ಅಂಶ ಏನೈತಲ್ಲ ಅದು ಮಾತ್ರ ಆಪೇಕ್ಷಕ ವ್ಯಾಪಕದ, ಚೇತನ ಅಂಶ ಏನದ? ನಿರಪೇಕ್ಷಕ ವ್ಯಾಪಕತ್ವದ. ಯದ್ಯಪಿ ಯಾವ ಮಾಯಾ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷ ವ್ಯಾಪಕತ್ವ ಇರುವುದಿಲ್ಲ. ಅಟ್ಟಾಗಿತ್ತಲ್ಲ, ಯಾವ ಮಾಯಾ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷಕ ವ್ಯಾಪಕತ್ವವು ಸಂಭವಿಸುತ್ತದೆ. ಯದ್ಯಪಿ ಮಾಯಾ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷ ವ್ಯಾಪಕತ್ವ ಸಂಭವಿಸುವುದಿಲ್ಲ ವಿಶಿಷ್ಟದೊಳಗೆ. ಆದರೆ ಮಾಯಾ ವಿಶಿಷ್ಟದಲ್ಲಿ ಸಂಭವಿಸಲು, ಏಕೆಂದರೆ ಮಾಯೆಯು ಚೇತನದ ಏಕದೇಶದಲ್ಲಿರುತ್ತದೆ ಅಲ್ರಿ. ಹಂಗೆ ಮೈಮ್ಯಾಗ ಒಂದು ಮತಿ ಅಂತಿರ್ತೈತಲ್ಲ, 3.5 ಶರೀರದೊಳಗೆ ಒಂದು ಮತಿ ಕಡ್ಲಿಕಾಳಷ್ಟು ಅದಲ್ಲ ಇರ್ತದ. ಹಂಗೆ ಚೇತನದಲ್ಲಿ ಎಷ್ಟದ ಅಂತ ಕೇಳಿದ್ರೆ ಅದು ಚೇತನದಲ್ಲಿ ವಿಶಿಷ್ಟಗಳು ಯಾವ ಚೇತನ ಇರೋದೋ ಅದು ಪರಮಾರ್ಥ ದೃಷ್ಟಿಯಿಂದ ಶುದ್ಧಕ್ಕಿಂತ ಭಿನ್ನವಿರೋದಕ್ಕಿಂತ ಶುದ್ಧ ರೂಪವೇ ಇರುತ್ತದೆ. ಆದ್ದರಿಂದ ಮಾಯಾ ವಿಶಿಷ್ಟದಲ್ಲಿಯೂ ಕೂಡ ಯಾವ ಚೇತನಾಂಶ ಇರುವುದೋ ಅದರಲ್ಲಿ ನಿರಪೇಕ್ಷಕ ವ್ಯಾಪಕತ್ವ ಇರುತ್ತದೆ. ಮಾಯಾ ವಿಶಿಷ್ಟವೇ ಬ್ರಹ್ಮ ಶಬ್ದದ ವಾಚ್ಯವೆಂದು ಸಂಭವಿಸುತ್ತದೆ. ಮಾಯಾ ವಿಶಿಷ್ಟಕ್ಕನ್ನು ನಾವೇನನ್ಬೇಕು? ಬ್ರಹ್ಮ ಶಬ್ದದ ವಾಚ್ಯ. ಆದ್ದರಿಂದ ಈಶ್ವರ ಶಬ್ದದಿಂದಲೂ ಮತ್ತು ಬ್ರಹ್ಮ ಶಬ್ದದಿಂದಲೂ ಇಬ್ಬರಿಗೂ ಸಮಾನವಾಗಿಯೂ ಅರ್ಥವೆಂಬುದು ತೋರುತ್ತದೆ. ಈಶ್ವರ ಶಬ್ದದಿಂದಲೂ ಬ್ರಹ್ಮ ಶಬ್ದದಿಂದಲೂ ನಾವು ಈಶ್ವರನೂ ಆಗನೂ ಒಮ್ಮೊಮ್ಮೆ ಬ್ರಹ್ಮ ಅಂತ ಅರ್ಥ ಮಾಡ್ಕೋತೀವಿ, ಬ್ರಹ್ಮನೂ ಆಗಂತ ಬ್ರಹ್ಮ ಅಂತ ಅರ್ಥ ಮಾಡ್ಕೋತೀವಿ ಅಲ್ರಿ. ಆದರೆ ಅದು ಸ್ವಭಾವಗಳು ಬೇರೆ ಬೇರೆ ಅದಾವಂತ ನಾವು ಅಲ್ರಿ. ಬ್ರಹ್ಮ ಶಬ್ದದ ಸ್ವಭಾವ ಈ ರೀತಿಯಾಗಿರುತ್ತದೆ. ಅದರ ಹೌದಲ್ಲ, ಇಲ್ಲೇ ಇರ್ತದಲ್ಲ. ತಥಾಪಿ ಬ್ರಹ್ಮ ಶಬ್ದದ ಸ್ವಭಾವ, ಶಬ್ದಗಳಲ್ಲಿ ಸ್ವಭಾವ ಐತೈತೆ ನೋಡ್ರಿ. ನಾವು ಮನುಷ್ಯರಲ್ಲಿ ಸ್ವಭಾವ ಐತೆ ತಿಳ್ಕೊಂಡಿದ್ದೀವಿ. ಸಿಟ್ಟಿನ ಸ್ವಭಾವ, ಹೊಟ್ಟೆ ಕಿಚ್ಚಿನ ಸ್ವಭಾವ, ಕಾಮಕಾರ ಸ್ವಭಾವ ಅಂತಿದ್ವಿ ನಾವು ಮನುಷ್ಯರೆಲ್ಲ. ಅದು ಶಬ್ದದೊಳಗೂ ಸ್ವಭಾವ ಅದ. ಅಂದರೆ ಏನು? ಬ್ರಹ್ಮ ಶಬ್ದದ ಸ್ವಭಾವವು ಈ ರೀತಿಯಾಗಿರುತ್ತದೆ. ಬಹಳ ಸ್ಥಾನದಲ್ಲಿ ಲಕ್ಷಾರ್ಥವನ್ನೇ ಬೋಧನೆ ಮಾಡುತ್ತದೆ ಮತ್ತು ಕೆಲವು ಸ್ಥಾನದಲ್ಲಿ ವಾಚಾರ್ಥನ ಬೋಧನೆ ಮಾಡ್ತದೆ. ಬ್ರಹ್ಮ ಕೆಲವು ಸ್ಥಾನದಲ್ಲಿ ವಾಚಾರ್ಥ, ಕೆಲವು ಸ್ಥಾನದಲ್ಲಿ
ಲಕ್ಷಾರ್ಥವನ್ನು ಕೊಡ್ತದೆ. ಈಶ್ವರ ಶಬ್ದದ ಸ್ವಭಾವ ಈ ರೀತಿಯಾಗಿದೆ. ಬಹಳ ಸ್ಥಾನದಲ್ಲಿ ವಾಚಾರ್ಥವನ್ನೇ ಬೋಧನೆ ಮಾಡುವಂಥದ್ದಾಗಿದೆ. ಇವೆರಡರಲ್ಲಿ ಇಷ್ಟು ಭೇದವಿರುತ್ತದೆ. ಆದ್ದರಿಂದ ಲಕ್ಷಾರ್ಥವನ್ನು ಗ್ರಹಿಸಿ ಬ್ರಹ್ಮ ಶಬ್ದದ ಅರ್ಥವನ್ನು ಭಿನ್ನವಾಗಿ ನಿರೂಪಣೆ ಮಾಡಲಾಯಿತು. ಹಿಂದೆ ಈಶ್ವರನ ಲಕ್ಷಣವನ್ನು ಹೇಳ್ಕೊಂಬಂದು ಈಗ ಆ ಈಶ್ವರ ಲಕ್ಷಣಕ್ಕೆ ಎಲ್ಲಕ್ಕೂ ಭಿನ್ನವಾಗಿ ನಾವು ಈಗ ಬ್ರಹ್ಮ ಶಬ್ದವನ್ನು ಚಿಂತನೆ ಮಾಡಿದ್ದೀವಿ. ಅದಲ್ರಿ, ಇನ್ನು ಹಿಂದೇನು 58ರಾಗ ಪ್ರಶ್ನೆ ಮಾಡ್ಯಾನ, ಆ ಪ್ರಶ್ನೆಗೆ ಉತ್ತರ. 2 ಪ್ರಶ್ನೆ ಮಾಡ್ಯಾನಿಲ್ಲೋ, ಏನೇನೋ, ಒಂದು ಪ್ರಮೇಯಗತ ಸಂಶಯ, ಒಂದು ಪ್ರಮಾಣಗತ ಸಂಶಯ. ಅದರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. ಕೂಟಸ್ಥವು ಪ್ರಕಾಶಮಾನವಾಗಿರುತ್ತದೆ ಮತ್ತು ಆಭಾಸವು ಭೋಗಿಯಾಗಿರುತ್ತದೆ. ಆ ಗಿಡದೊಳಗಿನ ಪಕ್ಷಿ ಬಗ್ಗೆ ಮೊದಲು ಹೇಳಕತ್ತಾರೆ. ಇದು ಅಲ್ರಿ, ಹೇ ಶಿಷ್ಯನೇ, 4 ಪ್ರಕಾರದ ಚೇತನಗಳನ್ನು ಹೇಳಲ್ಪಟ್ಟಿತು. ಅವುಗಳಲ್ಲಿ ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸ ಅಂಶವಿರುವುದೋ ಅದು ಪುಣ್ಯ ಪಾಪಗಳನ್ನು ಮಾಡುತ್ತದೆ ಮತ್ತು ಅವುಗಳ ಫಲವನ್ನು ಭೋಗಿಸುತ್ತದೆ. ಕೂಟಸ್ಥವಾಗಲ್ಪಟ್ಟ ಯಾವ ಚೇತನವಿರುವುದೋ ಅದು ಶಿವರೂಪ ಇರುತ್ತದೆ. ಕಲ್ಯಾಣದ ಹೆಸರು ಶಿವ ಎಂದು ಇರುತ್ತದೆ. ಇಲ್ಲಿ ಹಿಂದೇನು ಶಂಕ ಮಾಡ್ಯಾನ? ಜೀವ ಪುಣ್ಯ ಪಾಪಗಳನ್ನು ಮಾಡ್ತಾನೆ, ಸುಖ ದುಃಖಗಳನ್ನು ಅನುಭವ ಮಾಡ್ತಾನ. ಆ ಬ್ರಹ್ಮ ಪುಣ್ಯ ಪಾಪ ಇಲ್ಲ, ಅವನಲ್ಲಿ ಸುಖ ದುಃಖಗಳು ಇಲ್ಲ. ಅಭೇದ ಹೆಂಗೆ ಹೇಳ್ತೀರಿ ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಶಿಷ್ಯನೇ, 4 ಪ್ರಕಾರ ಚೇತನ ಹೇಳಲ್ಪಟ್ಟಿದ್ದು. ಅವುಗಳಲ್ಲಿ ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸ ಅಂಶವಿರುವುದೋ ಅದು ಪುಣ್ಯ ಪಾಪಗಳನ್ನು ಮಾಡುತ್ತದೆ. ಜೀವನ ಸ್ವರೂಪದಲ್ಲಿ 2 ಅನ್ನೋದು ಗೊತ್ತಾಯಿಲ್ಲ ಅವ್ನು ಮುಮುಕ್ಷುವಿಗೆ ಅಲ್ರಿ. ಅವೆಲ್ಲ ಕೂಡಿಸೆ ಜೀವ ಪುಣ್ಯ ಪಾಪ ಮಾಡ್ತಾನೆ ಅನ್ನಕತ್ಯಾನ. ಎಲ್ಲ ಕೂಡಿಸೆ ಅಂದ್ರೇನು? ಆಭಾಸ ಮತ್ತು ಚೈತನ್ಯ 2 ಕೂಡಿಸೆ. ತಮ್ಮ ವಿಚಾರ ಮಾಡು, ಪುಣ್ಯ ಪಾಪ ಮಾಡುವ ಅಂಶ ಯಾವ ಅಂಶದಾಗ ಪುಣ್ಯ ಪಾಪ ನಡೀತಾವ? ಆಭಾಸ ಅಂಶದಾಗ. ಚೇತನ ಅಂಶದಾಗ ಇಲ್ಲ. ನಮಗೆಲ್ಲರಿಗೂ ಹಿಂಗೆ ಅನಿಸ್ತದೆ, ನಾನು ಪಾಪಿ, ನಾನು ಪಾಪ ಮಾಡುತ್ತೇನೆ ಅಲ್ಲ. ನಾನು ಅನ್ನುವಾಗ 2 ಕೂಡ್ಯಾವಿಲ್ಲಿ, ಹೌದಲ್ರಿ? ಒಂದು ಚೇತನ, ಒಂದು ಆಭಾಸ ಕೂಡಿತ್ತಿಲ್ಲ. ಆದರೆ ಪುಣ್ಯ ಪಾಪವನ್ನು ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಜೀವ ಅಲ್ಲ, ಆಭಾಸ. ಜೀವನ ಕುಲ್ಲೇ ಕೂಟಸ್ಥನ ಬಂದು ಸೇರ್ತಾನೆ ಅಲ್ಲಿ, ಹೌದಲ್ಲ? ಕೇವಲ ಆಭಾಸಕ್ಕೆ ಜೀವ ಅನ್ನಂಗಿಲ್ಲ, ಕೇವಲ ಕೂಟಸ್ಥಕ್ಕೆ ಜೀವ ಅನ್ನಂಗಿಲ್ಲ, ಹೌದಲ್ಲ? ಮತ್ತೆ 2 ಕೂಡಿದಾಗನ ಜೀವ ತಯಾರು ಆಗ್ತದೆ. ಈಗ ಪುಣ್ಯ ಪಾಪ ಮಾಡೋದು ಯಾವ ಅಂಶದೊಳಗೈತಿ ಅಂತ ಕೇಳಿದ್ರೆ ಆಭಾಸ ಅಂಶ. ನ ಪುಣ್ಯಂ ನ ಪಾಪಂ ಅಂತ ಹೇಳ್ತಾರಲ್ಲ, ಚೇತನ ಅಂಶದಲ್ಲಿ ಹೇಳಿದ್ದದು, ಹೌದಲ್ರಿ? ನ ಪುಣ್ಯಂ ನ ಪಾಪಂ. ಆದ್ದರಿಂದ ಇಲ್ಲಿ ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸ ಅಂಶವಿರೋದೋ ಅದು ಪುಣ್ಯ ಪಾಪಗಳನ್ನು ಮಾಡುತ್ತದೆ ಮತ್ತು ಅವುಗಳ ಫಲವನ್ನು ಭೋಗಿಸುತ್ತದೆ. ಆಭಾಸನೇ ಪುಣ್ಯ ಪಾಪ ಮಾಡೋ, ಮಾಡಿದ್ದನ್ನೋ ಮಾರಾಯ ಯಾವ ಮಾಡ್ಯಾನ ಅವನ ಉಣ್ತಾನೆ ಅಲ್ರಿ. ಆಭಾಸನೇ ಪುಣ್ಯ ಪಾಪಗಳನ್ನ ಮಾಡ್ಯಾನ, ಸುಖ ದುಃಖಗಳನ್ನ ಆಭಾಸನೇ ಅನುಭವಿಸ್ತಾನ, ಹೌದಲ್ರಿ? ಮತ್ತೆ ಈಗ ಏನಾಗ್ಯದ ಅಂದ್ಕರೆ 2 ಕೂಡಿಸಿ ತಿಳಿತಾ ಇದ್ದಾನೆ ಮನುಷ್ಯ ಅಲ್ರಿ. ಅದನ್ನು ಬಿಡಿಸಿ ನೋಡಿ, ಜೀವ ಅಂದರೆ ಏನು, ಅದರೊಳಗೆ ಕರ್ಮ ಮಾಡೋದು ಯಾವುದು, ಸುಖ ದುಃಖ ಅನುಭವಿಸೋದು ಯಾವುದು, ಅದನ್ನು ಬಿಡಿಸಿ ಹೇಳಕತ್ತಾರಲ್ಲ. ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸ ಅಂಶವಿರುವುದೋ ಅದು ಪುಣ್ಯ ಪಾಪಗಳನ್ನು ಮಾಡುತ್ತದೆ ಮತ್ತು ಅವುಗಳ ಫಲವನ್ನು ಭೋಗಿಸುತ್ತದೆ. ಕೂಟಸ್ಥವಾಗಲ್ಪಟ್ಟ ಯಾವ ಚೇತನವಿರುವುದೋ ಅದು ಶಿವರೂಪವಿರುತ್ತದೆ. ಕಲ್ಯಾಣದ ಹೆಸರು ಶಿವ ಎಂದು ಇರುತ್ತದೆ. ಆ ಯಾವ ಕೂಟಸ್ಥಿಗೆ ಏನಂತ ಕರಿತೀವಿ ನಾವು? ಶಿವರೂಪ, ಕೇವಲ ಶಿವರೂಪದ ನಾವು. ಆದ್ದರಿಂದ ಪ್ರಥಮದಲ್ಲಿ ಯಾವ ಸಂಶಯವನ್ನು ಮಾಡಲ್ಪಟ್ಟಿತ್ತು ಏನೆಂದರೆ, ಯಾವ ಬುದ್ಧಿ ರೂಪ ವೃಕ್ಷದಲ್ಲಿ 2 ಪಕ್ಷಿಗಳಿರ್ತವೆ, ಒಂದು ಪರಮಾತ್ಮ, ಇನ್ನೊಂದು ಜೀವ.
ಈ ಸಂಶಯಕ್ಕೆ ಈ ಉತ್ತರವು ಹೇಳಲ್ಪಡುತ್ತದೆ. ಪರಮಾತ್ಮ ಮತ್ತು ಜೀವ ಇಲ್ಲಿ ಗ್ರಹಣ ಮಾಡಬಾರದು. ಎರಡು ಪಕ್ಷಿಗಳದವಲ್ಲ, ಆ ಎರಡು ಪಕ್ಷಿಗಳು ಒಂದು ಪರಮಾತ್ಮ ಒಂದು ಜೀವ ಅಂತ ಹಿಂಗೆ ತಿಳಿಬ್ಯಾಡ್ತಮ್ಮ. ಹಂಗೆ ಹೇಳೈತಿ, ಯಾವುದು ವೇದನೂ ಹೇಳೈತಿ, ದಾಸುಪರ್ಣ ಅಂತ ವೇದಗಳಲ್ಲಿ ಹೇಳೈತಿ. ಅಲ್ಲಿ ಅಭಿಪ್ರಾಯ ಏನದ ಅಂತ ಕೇಳಿದ್ರೆ ಅದು ಜೀವ ಮತ್ತು ಈಶ್ವರ ಅಂತ ತಿಳ್ಕೊಂಬಂದ ನಾವು. ಅದು ಅದರ ಅಭಿಪ್ರಾಯನೂ ಕೂಟಸ್ಥವಾಗಲ್ಪಟ್ಟ ಯಾವ ಚೇತನದ ಅದು ಶಿವರೂಪವಿರುತ್ತದೆ, ಕಲ್ಯಾಣದ ಹೆಸರು ಶಿವ ಇರುತ್ತದೆ. ಆದ್ದರಿಂದ ಪ್ರಥಮದಲ್ಲಿ ಯಾವ ಸಂಶಯವನ್ನು ಮಾಡಲ್ಪಟ್ಟಿತ್ತು ಏನೆಂದರೆ, ಯಾವ ಬುದ್ಧಿ ರೂಪ ಪಕ್ಷದಲ್ಲಿ ಎರಡು ಪಕ್ಷಗಳಿರುತ್ತವೆ, ಒಂದು ಪರಮಾತ್ಮ ಇನ್ನೊಂದು ಜೀವ ಅಂತ ಹಿಂಗೆ ತಿಳ್ಕೊಬೇಡ. ಈ ಸಂಶಯಕ್ಕೆ ಉತ್ತರ ಏನು ಹೇಳಲ್ಪಡ್ತದೆ, ಪರಮಾತ್ಮ ಮತ್ತು ಜೀವನನ್ನು ಅಲ್ಲಿ ಗ್ರಹಣ ಮಾಡಬಾರದು. ಮತ್ತೆ ಅಂದರೆ ಕೂಟಸ್ಥ ಪ್ರಕಾಶಮಾನವಾಗಿರುತ್ತದೆ, ಆಭಾಸವು ಭೋಗಿಯಾಗಿರುತ್ತದೆ. ಹೀಗ ಪ್ರಮಾಣಗಳಲ್ಲಿನೂ ಸಂಶಯ ಬರ್ತದೆ. ಪ್ರಮಾಣಗಳೇ ಹೇಳ್ಯಾವಲ್ರಿ, ದಾಸುಪರ್ಣ ಅಂಥೇಳಿ ಒಂದು ವೃಕ್ಷದೊಳಗೆ ಎರಡು ಪಕ್ಷ ಇದಾವೆ. ಇವು ತಿಳ್ಕೊಂಡ ನಾವು ಅಲ್ಲಿ ಹಂಗೆ ಅಭಿಪ್ರಾಯ ಇಲ್ಲ, ಒಂದು ಪರಮಾತ್ಮ ಒಂದು ಜೀವಾತ್ಮ ಅಂತ ತಿಳ್ಕೊಂಡಾನ. ಹಂಗಿಲ್ಲಪ್ಪ, ಎರಡು ಪಕ್ಷಿ ಅಂದರೆ ಯಾವುವು, ಕೂಟಸ್ಥ ಮತ್ತು ಆಭಾಸ, ಎರಡು ಪಕ್ಷಿ. ಇಲ್ಲಿ ಶಿವ ಜೀವ ಅಂತ ತಿಳಿಬೇಡ. ಆಭಾಸ ಏನದ ಅಂತ ಕೇಳಿದ್ರೆ, ಆಭಾಸ ಏನು ಜೀವದ, ಪುಣ್ಯ ಪಾಪ ಮಾಡೋದದ ಆಭಾಸ ಅದ. ಕೂಟಸ್ಥೇತನ ನಿರ್ವಿಕಾರದ, ಅದೇನು ಮಾಡೋದು ಅಲ್ಲ. ಇಲ್ಲಿ ಗ್ರಹಣ ಮಾಡಬಾರದು. ಮತ್ತೇನೆಂದರೆ ಕೂಟಸ್ಥು ಪ್ರಕಾಶಮಾನ. ಕೂಟಸ್ಥ ಹೆಂಗದ ರೀ, ಪ್ರಕಾಶಮಾನದ. ಆಭಾಸವು ಭೋಗಿಸುವಂಥದ್ದಾಗಿರುತ್ತದೆ. ಎರಡು ಕೂಡಿದಾಗ ಜೀವ ತಯಾರಾಗ್ತಾನ, ಒಂದ ಇದ್ರೆ ಜೀವ ಇರಂಗಿಲ್ಲಲ್ಲಿ. ಎರಡು ಯಾವು, ಒಂದು ಚೇತನ ಒಂದು ಆಭಾಸ. ಎರಡು ಕೂಡಿದಾಗ ಜೀವ ತಯಾರಾಗ್ತಾನೆ. ಆಭಾಸವು ಭೋಗಿಸುವಂಥದ್ದಾಗಿರುತ್ತದೆ. ಆಭಾಸವೇ ಕರ್ಮಗಳನ್ನು ಮಾಡುತ್ತದೆ ಮತ್ತು ಆಭಾಸವೇ ಫಲವನ್ನು ಕೊಡುತ್ತದೆ. ಈಶ್ವರನಲ್ಲಿ ಒಂದು ಆಭಾಸತೆ ಇಲ್ಲ, ಜೀವನಲ್ಲಿ ಒಂದು ಆಭಾಸತೆ. ಜೀವನಲ್ಲಿರುವ ಆಭಾಸ ಕರ್ಮನ ಮಾಡ್ತೈತಿ, ಈಶ್ವರನಲ್ಲಿರುವ ಆಭಾಸ ಫಲ ಕೊಡ್ತೈತಿ. ಆ ಎರಡರಾಗ ಚೇತನ ಏನದಲ್ಲ, ಅದು ಮಾಡೋದೂ ಅಲ್ಲ ಕೊಡೋದೂ ಅಲ್ಲ. ಎರಡೋ ಚೇತನ ಅಂತ ಇಲ್ಲ. ಆ ಎರಡೋ ಇರುವ ಚೇತನ ಅದೇನು ಕರ್ಮ ಮಾಡೋದು ಅಲ್ಲ, ಫಲವನ್ನು ಕೊಡೋದೂ ಅಲ್ಲ. ಇದು ಯಾವುದು, ಜೀವನ ಆಭಾಸ ಕರ್ಮವನ್ನು ಮಾಡ್ತದೆ, ಅಲ್ಲಿ ಈಶ್ವರನ ಆಭಾಸ ಫಲವನ್ನು ಕೊಡ್ತದೆ. कर्मी छाया देत फल नहीं चेतन में जोग, सो असंग एक रूप है जाने भिन्न कुलोग. ಟೀಕಾ, ಜೀವನ ಸ್ವರೂಪದಲ್ಲಿರುವ ಯಾವ ಚೇತನದ ಛಾಯಾ ಅಂದರೆ ಆಭಾಸ ಅಂಶವಿರುವುದೋ ಅದು ಕರ್ಮಿ ಅಂದರೆ ಕರ್ಮಗಳನ್ನು ಮಾಡುವಂಥದ್ದಾಗಿರುತ್ತದೆ. ಆ ಕರ್ಮಗಳನ್ನು ಮಾಡುವಂಥ ಆಭಾಸನಿಗೆ ಛಾಯೆಯಾದ ಯಾವ ಈಶ್ವರ ಆಭಾಸ ಇರುವುದೋ ಅದು ಫಲಗಳನ್ನು ಕೊಡುವಂಥದ್ದಾಗಿದೆ. ಅಂದ್ರೇನು, ಜೀವನಲ್ಲಿರುವ ಆಭಾಸ ಕರ್ಮಗಳನ್ನು ಮಾಡ್ತದೆ ಅದಲ್ರಿ. ಈಶ್ವರನಲ್ಲಿರುವ ಆಭಾಸ ಕರ್ಮದ ಫಲಗಳ ಆಭಾಸನೆಗೆ ಛಾಯೆ ಎಂದು ಯಾವ ಈಶ್ವರನ ಆಭಾಸ ಅಂಶವಿರೋದೋ ಅದು ಫಲಗಳನ್ನು ಕೊಡುತ್ತದೆ. ದೋಹಾದಲ್ಲಿ ಛಾಯಾ ಎಂಬ ಶಬ್ದ ಬಂದ ಸಂಬಂಧವು ದೆಹಲಿ ದೀಪ ನ್ಯಾಯದಂತೆ ಅಲ್ರಿ. ದೋಹಾದಲ್ಲಿ ಏನು ಬಂದದ, ಛಾಯಾ ಅಂತ ಬಂದದ ಅಲ್ರಿ. ಏನ್ರಿ, ಕರ್ಮಿ ಛಾಯಾ ದೇತ ಫಲ ಅಂತ ಬಂದತ್ತಲ್ಲ ದೋಹಾದಾಗ, ಅದರ ಬಿಡಿಸಿ ಹೇಳ್ತಾ ಇದ್ದಾರೆ. ಛಾಯಾ ಎಂಬ ಶಬ್ದ ಸಂಬಂಧವು ದೆಹಲಿ ದೀಪ ನ್ಯಾಯ, ಹೊಸ್ತಿಲ ಮೇಲೆ ಇಟ್ಟ ದೀಪ. ದೆಹಲಿ ದೀಪ ಅಂದ್ರೆ ಹೊಸ್ತಿಲ ಮೇಲೆ ಇಟ್ಟಂದ್ರೆ ಒಳಗೂ ಬೆಳಕ ಹೊರಗೂ ಬೆಳಕ. ದಂತೆ ಜೀವ ಈಶ್ವರ ಎರಡರ ಕಡೆಗೂ ಇರುವುದು. ಅದು ಛಾಯಾ ಅನ್ನೋದು
ಎರಡು ಕಡೆ ಹೇಗೆಂದರೆ ಹೊಸ್ತಿಲ ಮೇಲೆ ಇಡಲ್ಪಟ್ಟ ಯಾವ ದೀಪವಿರುವುದೋ ಅದು ಹೊರಗೂ ಒಳಗೂ ಎರಡೂ ಕಡೆಗೆ ಪ್ರಕಾಶವನ್ನು ಮಾಡುತ್ತದೆ. ಅದರಂತೆ ಜೀವನ ಸ್ವರೂಪದಲ್ಲಿ ಛಾಯಾಕರ್ಮಿ ಅದಲ್ಲ, ಈಶ್ವರ ಸ್ವರೂಪದಲ್ಲಿ ಛಾಯಾ ಫಲಧಾತೃ. ಅಲ್ಲೂ ಛಾಯಾ ಶಬ್ದ ಬಂತು, ಇಲ್ಲೂ ಛಾಯಾ ಶಬ್ದ ಬಂತಲ್ಲ. ಛಾಯಾ ಅಂದ್ರೂ ಆಭಾಸ, ಛಾಯಾ ಅಂದ್ರೂ ಮತ್ತೊಂದು ಯಾವ್ದು ಹೆಸರು ತರಬೇಡ್ರಿ. ಅಲ್ಲಿ ಛಾಯಾ ಅಂದ್ರೆ ಆಭಾಸ, ಜೀವನ ಸ್ವರೂಪದಲ್ಲಿ ಆಭಾಸ ಕರ್ಮ ಮಾಡ್ತತಿ. ಈಶ್ವರ ಸ್ವರೂಪದಲ್ಲಿರುವ ಆಭಾಸ ಫಲವನ್ನು ಕೊಡ್ತದೆ. ಇದರಿಂದ ಏನು ಸಿದ್ಧವಾಯಿತೆಂದರೆ ಅದೆಲ್ಲ ಕರೀರಿ. ಇದರಿಂದ ನಿರ್ಣಯ ಏನಾಕತಿ ಅಂತ ಕೇಳಿದ್ರೆ, ಜೀವನ ಸ್ವರೂಪದಲ್ಲಿ ಯಾವ ಆಭಾಸ ಅಂಶವಿರೋದೋ ಅದಾದರೂ ಪುಣ್ಯ ಪಾಪಗಳನ್ನು ಮಾಡುವಂಥದ್ದಾಗಿರುತ್ತದೆ ಮತ್ತು ಅವುಗಳ ಫಲವನ್ನು ಭೋಗಿಸುವಂಥದ್ದಾಗಿರುತ್ತದೆ. ಅವುಗಳ ಫಲವನ್ನು ಮಾಡ್ತತಿ, ಅದು ಮಾಡ್ತತಿ, ಭೋಗಿಸ್ತತಿ. ಆದರೆ ಎರಡರಲ್ಲೂ ಯಾವ ಚೈತನ್ಯ ಅಂಶವಿರುವುದೋ ಅದರಲ್ಲಿ ಯಾವ ಸಂಬಂಧವೂ ಇರುವುದಿಲ್ಲ. ಒಂದು ರಾತ್ರಿ ಒಂದಿಬ್ಬರಿಗೆ ಜಗಳ ಇತ್ತಪ್ಪ. ಎಲ್ಲದು ಲೈಟ್ ಕಂಬದ ಕೆಳಗನ ಬಲ್ಬ್ ಇತ್ತಲ್ಲ, ಲೈಟ್ ಕಂಬದ. ಒಬ್ಬನ ಕೊಂದ ಅದಲ್ಲ. ಈ ಕೊಂದವ ಸತ್ತವ, ಇಬ್ಬರಿಗೂ ಸಂಬಂಧ ಇಲ್ಲ. ಅದು ಯಾವುದು ಯಾರೇ ಆ ದೀಪದ ಬೆಳಕಿನಾಗ ಕೊಲೆ ಮಾಡ್ಯಾನ್ರಿ, ಆ ದೀಪಕ್ಕಟ್ಟು ಶಿಕ್ಷೆ ಮಾಡಿ ಅಂತ ಯಾರು ಅಂತಾರನ? ಮಾಡಕ್ಕರೆ ಬರ್ತೈತೆ ಅನ್ನೋದು. ಮತ್ತು ಅದ್ರ ಬೆಳಕಿನಾಗ ಕೆಲಸ ಆಗೈತೆ ಇಲ್ಲ, ಕತ್ತಲ್ದಾಗ ಅವ್ನು ಕಾಣಿಸತ್ತಿದ್ದಿಲ್ಲ, ಕುದ್ದು ಹೊಡಿಲಕ್ಕ ಬೆಳಕು ಹತ್ತದ ಕಾಣಿಸಿ ಅಂದಲ್ಲ. ಅಂದ್ರೆ ಬೆಳಕಿಗೂ ಮತ್ತು ನೀವು ಆರೋಪ ಮಾಡ್ರಲ್ಲ. ಅಂದ್ರೆ ಬೆಳಕ ತಮ್ಮ ಅಲ್ಲಿ ಚಲೋ ಕೆಲಸ ಮಾಡಿದ್ರು ಅದು ನೋಡ್ತಾನೆ ಇರ್ತೈತಿ, ಕೆಟ್ಟ ಕೆಲಸ ಮಾಡಿದ್ರು ಹಾಗೆ ಚಿದಾಭಾಸನನ್ನು ನೋಡ್ತಾ ಇರ್ತಾನೆ. ಏನು ಎಲ್ಲಿಗೆ ಬಂತಪ್ಪ? ಆ ಚೇತನದಲ್ಲಿ ಇವುಗಳ ಸಂಬಂಧವನ್ನು ಯಾರು ಹೇಳುವರೋ ಹೌದಲ್ಲ, ಅವರು ಮೂರ್ಖರಿರುತ್ತಾರೆ. ನೀ ಪಾಪ ಮಾಡ್ತಿ ಪುಣ್ಯ ಮಾಡ್ತಿ ಅಂತ ಅಂದ್ರೆ ಯಾರು ಅಂದ್ರೆ ಆಭಾಸ ಪಾಪ ಪುಣ್ಯ ಮಾಡ್ತಾನೆ ಹೊರತು ಇಲ್ಲಿ ಜೀವನ ಪುಣ್ಯ ಮಾಡ್ತಾನಂತ ಅರ್ಥ ಪದ ಪ್ರಯೋಗ ಆಗಿದ್ದರೂ ಕೂಡ ಜೀವನಲ್ಲಿ ಎರಡು ಅದಾವು. ಒಂದು ಆಭಾಸದ, ಒಂದು ಕೂಟಸ್ಥದ. ಒಂದು ವೇಳೆ ಈ ಆ ಚೇತನದಲ್ಲಿ ಇವುಗಳ ಸಂಬಂಧವನ್ನು ಯಾರು ಹೇಳುವರೋ ಅವರು ಮೂರ್ಖರಿರುತ್ತಾರೆ. ಏಕೆಂದರೆ ಚೇತನವು ಎರಡರಲ್ಲಿಯೂ ಅಸಂಗವಾಗಿರುತ್ತದೆ. ಈಶ್ವರನಲ್ಲಿರುವ ಚೇತನವು ಅಸಂಗದ ಅಲ್ರಿ. ಯಾರು ಎಷ್ಟು ಫಲ ಕೊಡ್ತಾರೋ ಅಷ್ಟು, ಯಾರೆಷ್ಟು ಕರ್ಮ ಮಾಡ್ತಾರೋ ಅಷ್ಟು ಫಲ ಕೊಡ್ತದೆ ಅದು ಅಲ್ರಿ. ಅದ್ರ ಚೇತನ ಏನದ ಅಂತ ಕೇಳಿದ್ರೆ ಅದು ಯಾವುದಕ್ಕೂ ಸಂಬಂಧ ಇಲ್ಲ. ಆ ಚೇತನದಲ್ಲಿ ಅವುಗಳ ಸಂಬಂಧವನ್ನು ಯಾರು ಹೇಳುವರೋ ಅವರು ಮೂರ್ಖರಿರುತ್ತಾರೆ. ಏಕೆಂದರೆ ಚೇತನವು ಎರಡರಲ್ಲೂ ಅಸಂಗವಾಗಿರುತ್ತದೆ. ಪಾಪ ಪುಣ್ಯ ಮಾಡುವಂಥ ಜೀವನಲ್ಲಿ ಪಾಪ ಪುಣ್ಯದ ಫಲವನ್ನು ಕೊಡ್ತಕ್ಕಂಥ ಯಾವ ಆಭಾಸನಲ್ಲಿ ಕೂಡ ಅದೇನದು ಚೇತನ ಐತಿಲ್ಲ, ಆ ಚೇತನ ಏನು ಮಾಡ್ತದೆ? ಅಸಂಗಾಗಿರುತ್ತದೆ. ಒಂದು ವೇಳೆ ಸ್ವರೂಪವಾಗಿರುತ್ತದೆ, ಒಂದೇ ಸ್ವರೂಪವಾಗಿರ್ತದೆ ಹೌದಲ್ರಿ. ಆ ಎರಡರಲ್ಲಿ ಚೇತನ ಏನದ? ಚೇತನಗಳಲ್ಲಿ ಭೇದ ಇಲ್ಲ, ಆಭಾಸಗಳಲ್ಲಿ ಭೇದ ಅದ ಹೌದಲ್ರಿ. ಮತ್ತು ಅವ ಆಭಾಸನ ಹಿಡ್ಕೊಂಡ ಪ್ರಶ್ನೆ ಮಾಡ್ಯಾನವ, ಜೀವ ಬ್ರಹ್ಮರ ಭೇದ ಆಗಂಗಿಲ್ಲ ಹೌದಲ್ರಿ. ಮತ್ತು ಕರ್ಮ ಅವರು ಮೂರ್ಖರಿರ್ತಾರೆ. ಏಕೆಂದರೆ ಚೇತನವು ಎರಡರಲ್ಲೂ ಅಸಂಗವಾಗಿರ್ತವೆ. ಒಂದು ಮತ್ತು ಒಂದೇ ಸ್ವರೂಪವಾಗಿರ್ತದೆ. ಆ ಈಶ್ವರನಲ್ಲಿರುವ ಚೇತನ ಆಗಲಿ ಜೀವನಲ್ಲಿ ಚೇತನ ಆಗಲಿ ಒಂದೇ ಅದ. ಆ ಚೇತನದಲ್ಲಿ ಅಭೇದ ಅದ ಹೊರತು ಆಭಾಸಗಳು ಅಭೇದ ಆಗುವುದೇ ಇಲ್ಲ. ಚೇತನದಲ್ಲಿ ಭೇದವಿರುವುದಿಲ್ಲ. ಜೀವ ಚೇತನನು ಯಾವ ಈಶ್ವರ ಚೇತನಕ್ಕಿಂತ ಅಥವಾ ಈಶ್ವರ ಚೇತನನು ಜೀವ ಚೇತನಕ್ಕಿಂತಲೂ ಭಿನ್ನ ಅಂದರೆ ಬೇರೆಯಾಗಿರುವುದೆಂದು ಯಾರು ತಿಳಿಯುವರೋ ಅವರು ಕುಲೋಕ.
ಅಂದ್ರೆ ನಿಂದಿಸಿಕೊಳ್ಳಲು ಯೋಗ್ಯರಿರುತ್ತಾರೆ. ಅದು ಆಗುವುದೆಲ್ಲ ಆಭಾಸನೈತಿ. ನೀವು ಚೇತನದಾಗತ್ತೆ ಅವ್ರು ಹೇಳ್ತಾರೆ, ಅವರು ಕುಲೋಗ, ನಿಂದಿಗೆ ಯೋಗ್ಯವಾದವರು. ಇದನ್ನು ಹೇಳುವುದರಿಂದ ಎರಡನೇ ಪ್ರಶ್ನೆಯನ್ನು ಮಾಡಲಾಗಿತ್ತು. ಯಾವುದು ಏನೆಂದರೆ, ಯಾವ ಜೀವ ಮತ್ತು ಪರಮಾತ್ಮರ ಏಕತ್ವವನ್ನು ಅಂಗೀಕಾರ ಮಾಡುವುದರಿಂದ ಕರ್ಮ ಮತ್ತು ಉಪಾಸನೆ ಪ್ರತಿಪಾದನೆ ಮಾಡುವ ವೇದಗಳು ನಿಷ್ಫಲವಾಗಿರುತ್ತವೆ. ಅದನ್ನು ಪ್ರಶ್ನೆ ಮಾಡಿದಲ್ಲ. ನೀವು ಜ್ಞಾನದಿಂದನ ಮೋಕ್ಷ ಅಂತಂದ್ರಿ ಅಂದ್ರೆ ವೇದದೊಳಗೆ ಕರ್ಮಕಾಂಡ ಉಪಾಸನ ಕಾಂಡ ನಿಮ್ಗೆ ಕಾಣಿಸ್ತಾವ ಇಲ್ಲೋ? ಅದಾವ ಇಲ್ಲವು? ಮತ್ತು ಅವನ್ನ ಯಾಕೆ ಹೇಳಿ ನಿಷ್ಫಲ ಅಕ್ಕಾವ ಇಲ್ಲವು? ಅವು ನಿಷ್ಫಲವಾದದ್ದನ್ನು ವೇದ ಎಂದೂ ಹೇಳಂಗಿಲ್ಲ. ಆದ್ದರಿಂದ ಇಲ್ಲಿ ಏನಂತಾರೆ ಅಂದ್ಕ್ಯಾರ, ಯಾವ ಜೀವ ಮತ್ತು ಪರಮಾತ್ಮರ ಏಕತ್ವವನ್ನು ಅಂಗೀಕಾರ ಮಾಡುವುದರಿಂದ ಕರ್ಮ ಮತ್ತು ಉಪಾಸನೆ ಪ್ರತಿಪಾದನೆ ಮಾಡುವ ವೇದಗಳು ನಿಷ್ಫಲವಾಗುತ್ತವೆ ಎಂಬುದಕ್ಕೂ ಉತ್ತರ ಹೇಳಲ್ಪಟ್ಟಿದೆ. ಏನೆಂದರೆ, ಯಾವ ಜೀವ ಮತ್ತು ಈಶ್ವರರಲ್ಲಿ ಚೇತನ ಭಾಗವಿರುವುದೋ ಅದರಲ್ಲಿ ಏನೂ ಅಭೇದ ಇರುವುದಿಲ್ಲ. ಅಭೇದವೇ ಇರುತ್ತದೆ. ಭೇದ ಇರುವುದಿಲ್ಲ, ಅಭೇದವೇ ಇರುತ್ತದೆ. ಆದರೆ ಆಭಾಸಗಳಲ್ಲಿ ಭೇದವಿರುತ್ತದೆ. ಭೇದ ಎಲ್ಲಿದೆ? ಆಭಾಸನಲ್ಲಿದೆ. ಜೀವನಲ್ಲಿ ಆಭಾಸ ಬೇರೆ, ಈಶ್ವರನಲ್ಲಿರುವ ಆಭಾಸ ಬೇರೆ. ಜೀವನಲ್ಲಿರುವ ಆಭಾಸ ಕರ್ಮ ಮಾಡೋದಾಗೈತಿ, ಈಶ್ವರನಲ್ಲಿರುವ ಆಭಾಸ ಫಲವನ್ನು ಕೊಡುವುದಾಗ್ಯದ. ಯಾವ ಜೀವ ಮತ್ತು ಈಶ್ವರಲ್ಲಿ ಚೇತನ ಭಾಗವಿರೋದೋ ಅದರಲ್ಲಿ ಏನು ಅಭೇದವೇ ಇರುತ್ತದೆ. ಆದರೆ ಆಭಾಸಗಳಲ್ಲಿ ಭೇದವಿರುತ್ತದೆ. ಆದ್ದರಿಂದ ಎರಡೂ ಪ್ರಕಾರದಿಂದಲೂ ವೇದ ವಚನವು ಸಂಭವಿಸುತ್ತದೆ. ಅದನ್ನು ಉತ್ತರ ಹೇಳ್ದಂಗೆ ಆಗ್ತಿದ್ದು. ಆದ್ದರಿಂದ ಇನ್ನು ಜೀವ ಬ್ರಹ್ಮರ ಲಕ್ಷಾರ್ಥವು ಅಭೇದವಿರುತ್ತದೆ. ಇಲ್ಲಿ ತನಕ ಅವ ಭೇದವನ್ನು ತಿಳ್ಕೊಂಡಿದ್ದಲ್ಲ, ಈಗೇನು ಹೇಳ್ತಾರೆ, ಅಭೇದವನ್ನು ಲಕ್ಷಾರ್ಥದಲ್ಲಿ ಅಭೇದ ಐತಿ ಅನ್ನೋದನ್ನು ತಿಳಿಸಿಕೊಡ್ತಾರೆ. ते चेतन आभास लखाए नभ छाया ज्ञा भिन्न बताए कहो भिन्न कर्मी फलदाता मति माया ಛಾಯಾ ಸೋತ್ ಸಾತ. ಟೀಕಾ ನೋಡ್ರಿ, ಬಂದತ್ತಿಲ್ಲ ಟೀಕಾ ಕೆಳಗೆ. ಹೇ ಶಿಷ್ಯನೇ, ನೀನು ಮಾಡಿರುವ ಯಾವ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳಿರುತ್ತೇನೆ. ನೀನು ಕೇಳಲ್ಪಟ್ಟ ಯಾವ ಒಂದು ಪಕ್ಷದಲ್ಲಿ ಎರಡು ಪಕ್ಷಗಳಿರ್ತವೆ. ಒಂದು ಭೋಗಿಸುವಂಥದ್ದಾಗಿದೆ, ಇನ್ನೊಂದು ಇಚ್ಛಾರಹಿತವಾಗಿರುವುದು. ಅದನ್ನು ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ ಅಂತೇನು ನೀ ಪ್ರಶ್ನೆ ಮಾಡಿದ್ದಲ್ಲ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳಿರುತ್ತೇವೆ. ಏನಂದರೆ, ಈ ಸ್ಥಾನದಲ್ಲಿ ಜೀವ ಬ್ರಹ್ಮರನ್ನು ಗ್ರಹಣ ಮಾಡಬಾರದು. ಮತ್ತೇನೆಂದರೆ, ಕೂಟಸ್ಥನನ್ನು ಹಾಗೂ ಬುದ್ಧಿಯಲ್ಲಿರುವ ಆಭಾಸನಿರುವನೋ ಅವನನ್ನು ಗ್ರಹಣ ಮಾಡಬೇಕು. ಅವರು ಪರಸ್ಪರ ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ ಬೇರೆ ಬೇರೆಯಾಗಿರುತ್ತಾರೆ. ಯಾರು? ಜೀವ ಮತ್ತು ಕೂಟಸ್ಥ. ಅವರು ಪರಸ್ಪರದಲ್ಲಿ ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ ಏನ್ರಿ ಬೇರೆ ಬೇರೆ ಆಗಿರುತ್ತಾರೆ. ನೀನು ಮಾಡಲ್ಪಟ್ಟ ಪ್ರಶ್ನೆಯು ಯಾವ ಜೀವನೇನೋ ಕರ್ಮೋಪಾಸನೆ ಮಾಡುವವನಾಗಿದ್ದಾನೆ ಮತ್ತು ಪರಮಾತ್ಮನೇನೋ ಫಲವನ್ನು ಕೊಡುವವನಾಗಿದ್ದಾನೆ. ಅಲ್ಲಿ ಇಡೀ ಜೀವನ ಒಂದೇ ತಿಳ್ಕೊತಾನ ನಾವು. ಅಲ್ಲಿ ಎರಡದಾವ ಅನ್ನೋದು ಗೊತ್ತಿಲ್ಲ. ಒಂದು ಆಭಾಸ ಒಂದು ಕೂಟಸ್ಥ ಐತಿ ಅನ್ನೋದು ಅವ್ನು ಗೊತ್ತಿಲ್ಲ. ಮತ್ತು ಈಶ್ವರನಲ್ಲೂ ಅಖಂಡ ಒಂದೇ ಆಗಿ ತಿಳ್ಕೊಂಡ ನಾವು. ಈಶ್ವರನಲ್ಲಿನೂ ಮಾಯೆ ಮತ್ತು ಚೇತನ ಎರಡು ಕೂಡ್ಯಾವ. ಅದನ್ನು ಚೇತನವೇನೋ ಕರ್ಮೋಪಾಸನೆಗಳನ್ನು ಮಾಡುವವನಾಗಿದ್ದಾನೆ, ಜೀವನೇನೋ ಕರ್ಮೋಪಾಸನೆ ಮಾಡುವವನಾಗಿದ್ದಾನೆ, ಪರಮಾತ್ಮನು ಫಲಗಳನ್ನು ಕೊಡುವವನಾಗಿದ್ದಾನೆ. ಆದ್ದರಿಂದ ಇದರಲ್ಲಿ ಏಕತ್ವ ಸಂಭವಿಸುವುದಿಲ್ಲ ಅಂತೇನು ಹೇಳಿದ್ದಲ್ಲ, ಈ ಪ್ರಶ್ನೆಗಾದರೂ ಸಹಿತ ನಾವು ಈ ಪ್ರಕಾರವಾದ ಉತ್ತರ ಹೇಳಿರುತ್ತೇವೆ. ಏನು ಹೇಳ್ಯಾರ? ಯಾವ ಕರ್ಮಗಳನ್ನು ಮಾಡುವವನು ಜೀವನಲ್ಲ
ಮತ್ತು ಫಲಗಳನ್ನು ಕೊಡುವವನು ಈಶ್ವರನು ಅಲ್ಲ. ಮತ್ತೇನೆಂದರೆ ಜೀವನಲ್ಲಿರುವ ಯಾವ ಆಭಾಸ ಅಂಶವಿರುವುದೋ ಅದು ಕರ್ಮಗಳನ್ನು ಮಾಡುತ್ತದೆ, ಮತ್ತು ಈಶ್ವರನಲ್ಲಿರುವ ಯಾವ ಆಭಾಸ ಅಂಶವಿರುವುದೋ ಅದು ಫಲವನ್ನು ಕೊಡುತ್ತದೆ. ಜೀವ ಈಶ್ವರಲ್ಲಿ ಯಾವ ಚೇತನ ಅಂಶವಿರುವುದೋ ಅದು ಘಟಾಕಾಶ ಮಹಾಕಾಶದಂತೆ ಭೇದದ ಯಾವ ಗಂಧ ಅಂದರೆ ಲೇಷದಿಂದಲೂ ಕೂಡ ರಹಿತವಿರುತ್ತದೆ. ಈಶ್ವರನಲ್ಲಿರುವ ಚೇತನ ಜೀವನಲ್ಲಿರುವ ಚೇತನ ಅಂಶ ಏನದಾವಲ್ಲ ಅವು ಅಖಂಡ ಏಕ ಒಂದೇ ಇರ್ತದೆ. ಈ ರೀತಿಯಿಂದ ಈ ಹೇ ಶಿಷ್ಯನೇ, ಜೀವ ಮತ್ತು ಬ್ರಹ್ಮರ ಏಕತ್ವವು ಸಂಭವಿಸುತ್ತದೆ. ಆದ್ದರಿಂದ ಅಹಂ ಅಂದರೆ ನಾನು ಬ್ರಹ್ಮನಿರುತ್ತೇನೆ ಎಂದು ನೀನು ತಿಳಿಯುವವನಾಗು. ಅಹಂ ಅಂದರೆ ಅದಲ್ರಿ, ಅಹಂ ಅನ್ನುವಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವಾಗ ಅಹಂ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಜೀವನಲ್ಲಿರುವ ಚೇತನವೋ ಜೀವನಲ್ಲಿರುವ ಆಭಾಸವೋ? ಗುರಿಯಲ್ಲೈತದರದು ಅಹಂ ಅನ್ನೋ ಶಬ್ದ. ಅಹಂ ಅನ್ನೋ ಶಬ್ದ ವಾಚಾರ್ಥ ಎರಡು ಆಕತಿ. ಅಹಂ ಅನ್ನೋ ಶಬ್ದಕ್ಕೆ ಲಕ್ಷಾರ್ಥಕ ಒಂದೇ, ಕೇವಲ ಚೇತನ ಒಂದೇ. ಬ್ರಹ್ಮ ಅಂತ ಹೇಳುವಾಗ ನೀನು ಬ್ರಹ್ಮನಿದ್ದೀಯ ಅಂತ ಹೇಳುವಾಗ ಅಹಂ ಶಬ್ದ ಅರ್ಥಕ್ಕೆ ಕೂಟಸ್ಥನು ತಿಳಿ. ನಾನು ಬ್ರಹ್ಮನಿರುತ್ತೇನೆ ಎಂದು ನೀನು ತಿಳಿಯುವಂಥವನಾಗು. ಅಹಂ ಶಬ್ದ ಅರ್ಥಕ್ಕೆ ಕೂಟಸ್ಥ ಅಂತ ತಿಳಿ. ಅದಲ್ಲ, ಬ್ರಹ್ಮ ಶಬ್ದಕ್ಕೆ ಯಾವ ಮಹಾಕಾಶಕ್ಕೆ ಸದೃಶ್ಯವಾದ ಲಕ್ಷ್ಯ ಅರ್ಥವಿರುವುದೆಂದು ಹೇಳಿರುವುದೋ ಅದನ್ನು ತಿಳಿ. ಅಹಂ ಶಬ್ದದ ಮತ್ತು ಬ್ರಹ್ಮ ಶಬ್ದದ ವಾಚಾರ್ಥವು ಅಭೇದವಾಗುವುದೇ ಇಲ್ಲ, ಅಭೇದವಿರುವುದೇ ಇಲ್ಲ. ಆದರೆ ಲಕ್ಷ್ಯಾರ್ಥವು ಅಭೇದವಿರುತ್ತದೆ. ಏನಪ್ಪ ಇವರು ವೇದಾಂತಿಗಳು ನಾನೇ ಬ್ರಹ್ಮ ಅಂತ ಹೇಳ್ತಾರೆ, ಬುದ್ಧಿಲಿ ಇವರಿಗೆ. ಹೌದಲ್ಲ, ನಾನೇ ಬ್ರಹ್ಮ ಅಂದರೆ ಈ ಹಸಿ ಹೆಣ ಬ್ರಹ್ಮ ಆಗೋದಿಲ್ಲ. ಈ ಹೆಣ ಹಿಡ್ಕೊಂಡತ್ತ ನಾವು ನಾನೇ. ಹೆಣ ಅಂದ್ರೆ ಅಲ್ಲ, ಅದರೊಳಗೆ ಎರಡು ಭಾಗದವು ತಮ್ಮ. ನಾನೇ ಅನ್ನೋದ್ರೊಳಗೆ ಒಮ್ಮೊಮ್ಮೆ ವಾಚಾರ್ಥನೂ ಆಕತಿ, ಒಮ್ಮೊಮ್ಮೆ ಲಕ್ಷಾರ್ಥ. ಹೌದಲ್ರಿ? ಯಾಕ್ರಿ ಈಗ ಬಂದ್ರೇನು ಇದೇ ಬನ್ರಿ, ನಾ ಬರೋಮಲ್ಲ ಹೋಗೋಮಲ್ಲ ಅಂತಂದ್ರೆ ಏನು ಮಾಡ್ತಾನೆ? ಅವ್ರು ಯಾವ ದೃಷ್ಟಿಯಿಂದ ಹೇಳಕತ್ಯಾರು? ಅಲ್ಲಿ ಹೋಗಿ ನಾ ಬರೋಮಲ್ಲ ಹೋಗೋಮಲ್ಲ ಹಂಗಾರೆ ನಾನು ಊಟ ಮಾಡ್ಸವಲ್ಲ ಹೋಗಮ್ಮ ಅಲ್ರಿ. ಈ ಎರಡು ಕುಡಿಸೊಮ್ಮೆ ವ್ಯಾಪಾರ ಆಕತಿ ಅದು. ಅದಲ್ಲ, ಒಮ್ಮೊಮ್ಮೆ ಕೇವಲ ಚೇತನ ಮಾತ್ರ ಬ್ರಹ್ಮ ಅಂತ ತಿಳ್ಕೋತಮ್ಮ. ಎಲ್ಲಿಯವರೆಗೆ ನೀನು ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿಯುವುದಿಲ್ಲವೋ ಅಲ್ಲಿವರೆಗೆ ನೀನು ನಿನ್ನನ್ನು ದೀನನೆಂದು ತಿಳಿಯುತ್ತೀಯೇ. ಅಲ್ಲ, ದೀನತನ ಯಾಕೆ ಬಂತು ಈ ಜೀವನೊಳಗೆ? ದೀನತನ ಅಂದ್ರೆ ಸಣ್ಣತನ, ಬೇಡೋದು. ಹೌದಲ್ರಿ? ಈ ದೀನತನ ಯಾಕೆ ಬಂತು ಈ ಜೀವನಿಗೆ? ನಾನು ಬ್ರಹ್ಮನಿದ್ದೇನೆ ಅಂತ ತಿಳಿದಿಲ್ಲ, ಅಲ್ಲಿ ತನಕ ದೀನತನ ಬರ್ತದೆ. ಎಂದು ತಿಳಿಯೋದಿಲ್ಲವೋ ಅಲ್ಲಿವರೆಗೆ ನೀನು ನಿನ್ನನ್ನು ದೀನ ಎಂದು ತಿಳಿದುಕೊಳ್ಳುವಿ. ಯಾವ ಪರಮಾತ್ಮನಕ್ಕಿಂತಲೂ ನೀನು ಬೇರೆಯಾಗಿದ್ದೇನೆ ಎಂದು ತಿಳಿದುಕೊಂಡರೆ ಅದು ನಿನಗೆ ಭಯಕ್ಕೆ ಕಾರಣವಾಗುತ್ತದೆ. ಏನಕ್ಕತಿ ಅಂತಂದ್ರೆ, ಯಾವ ಪರಮಾತ್ಮನಿಗಿಂತಲೂ ನೀನು ಬೇರೆಯಾಗಿದ್ದೇನೆ ಎಂದು ತಿಳಿದುಕೊಂಡರೆ ಅದು ನಿನಗೆ ಭಯಕ್ಕೆ ಕಾರಣ ಆಕತ್ತಲ್ಲ. ನಾನು ಪರಮಾತ್ಮನಿಗಿಂತಲೂ ಭಿನ್ನ ಅಂತ ಯಾವಾಗ ತಿಳ್ಕೋತಿ ಆವಾಗ ಭಯ ಸಾರು. ಹೌದ್ರಿ? ಭಿನ್ನ ಅಂದ ಬಳಿಕ ನಾ ಸಾಯ್ತನು. ಹೌದ್ರಿ? ಭಿನ್ನ ನಾ ಸಾಯ್ತನು, ನಾವು ಹುಡ್ತನು ಅನ್ನುವಂಥದ್ದು ಭಯ ಹುಟ್ಟುತ್ತದೆ. ಆದ್ದರಿಂದ ಇದರಿಂದ ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ ಹೇಗೆ ತಿಳಿದುಕೊಳ್ಳುವವನಾಗು. ಈ ರೀತಿಯಾಗಿ ಇಲ್ಲಿ ತನಕ ಪ್ರಶ್ನೆಗೆ ಉತ್ತರವನ್ನು ಹೇಳಿದರು. ಪ್ರಶ್ನೆ: ಅಹಂ ಬ್ರಹ್ಮ ಈ ಜ್ಞಾನವು ಯಾರಿಗೆ ಆಗುತ್ತದೆ? ಭಾಳ ಮಸ್ತವಾದ ಪ್ರಶ್ನೆ ಅದ ಏನ್ರಿ. ಅಹಂ ಬ್ರಹ್ಮ ಅಂತಕ್ಕಂಥ ಈ ಜ್ಞಾನ ಯಾರಿಗೆ ಆಕತಿ? कहो गुरु है कौन को अहम ब्रह्म यह ज्ञान नहीं जानो मैं आपके बाखै बिना सुजान.
ಹೇ ಗುರುದೇವ, ತಾವು ಕೃಪೆ ಮಾಡಿ ಹೇಳಬೇಕು. ಈ ಅಹಂ ಬ್ರಹ್ಮಾಸ್ಮಿ ಎಂಬ ಸ್ಥಾನವು, ಜ್ಞಾನವು ಯಾರಿಗೆ ಆಗುತ್ತದೆ? ತಾವು ಹೇಳದ ಹೊರಸು ಈ ವಾರ್ತೆ ನಾವು ತಿಳಿಯುವುದಿಲ್ಲ. ಶಿಷ್ಯನ ಚಿತ್ತದಲ್ಲಿ ಈ ಪ್ರಕಾರವಾದ ಗೂಢ ಅಭಿಪ್ರಾಯವಿದೆ. ಅವನದೇನು ಅಭಿಪ್ರಾಯ ಐತಿ? ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಕೂಟಸ್ಥನಲ್ಲಿ ಆಗುತ್ತದೆಯೋ ಅಥವಾ ಆಭಾಸನಲ್ಲಿ ಆಗುತ್ತದೆ? ನಾನು ಶಬ್ದಾಗ ಎರಡದಾವಲ್ಲ. ಇಲ್ಲಿ ಏನಾಯ್ತು? ಈಗ ಇಲ್ಲಿ ಎರಡು ಮಾಡಬೇಕಾಯ್ತು, ಇಲ್ಲಿ ಎರಡು ಮಾಡಬೇಕಾಯ್ತು. ಅಲ್ಲಿ ಏನತ್ತೆ? ಒಂದ ಹೇಳಬೇಕಾಗಿತ್ತು. ಈಗ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಕೂಟಸ್ಥನಲ್ಲಿ ಆಗುತ್ತದೆಯೋ ಅಥವಾ ಆಭಾಸನ? ಆಭಾಸವಾದ ಬುದ್ಧಿಯಲ್ಲಿ ಇರುತ್ತದೆ. ಆಭಾಸ ಸಹಿತ ಬುದ್ಧಿಯಲ್ಲಿ ಆಗುತ್ತದೆಯೋ? ಒಂದು ವೇಳೆ ಕೂಟಸ್ಥನಲ್ಲಿ ಆಗುತ್ತದೆ ಎಂದು ಹೇಳಿದ್ದಾದರೆ ಕೂಟಸ್ಥನು ನಿರ್ವಿಕಾರದನ ಅದ. ಒಂದು ವೇಳೆ ಕೂಟದಲ್ಲಿ ಆಗುತ್ತದೆ ಅಂದರೆ ಹೇಳಿದ್ದಾದರೆ ಕೂಟಸ್ಥವು ವಿಕಾರ, ಅವ್ನು ನಿರ್ವಿಕಾರದನ. ಅವ್ನು ವಿಕಾರ ಹೇಳ್ದಂಗೆ ಆಕತಿ. ಅಂದ್ರೆ ಮೊದಲು ಅಜ್ಞಾನ ಇತ್ತು, ಈಗ ಜ್ಞಾನ ಆಗೈತಿ ಅಂದ್ರೆ ಏನಾಯ್ತು? ವಿಕಾರ ಆಯ್ತಾ ಇಲ್ಲ? ಹಂಗೆ ಕೂಟಸ್ಥಗೆ ನೀವು ಕೂಟಸ್ಥನಲ್ಲಿ ಬ್ರಹ್ಮ ಜ್ಞಾನ ಆಕತಿ ಅಂತಂದ್ರೆ ಕೂಟಸ್ಥರಿಗೆ ವಿಕಾರವನ್ನು ಹೇಳಿದಂತೆ ಆಗುತ್ತದೆ. ಆಭಾಸ ಸಹಿತವಾದ ಬುದ್ಧಿಯಲ್ಲಿ ಆಗುತ್ತದೆ ಎಂದು ಹೇಳಿದ್ದಾದರೆ ಅವನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವು ಭ್ರಾಂತಿ ರೂಪವಾಗುತ್ತದೆ. ಅವ ಆಭಾಸನ ಯಾಕತಿ ಅಂತಂದ್ರೆ ಇದು ಭ್ರಾಂತಿ ಜ್ಞಾನ ಅಲ್ಲ, ಬ್ರಹ್ಮಜ್ಞಾನ ಅಲ್ಲ. ಅದು ಯಾವ ಜ್ಞಾನ? ಭ್ರಾಂತಿ ಜ್ಞಾನ. ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನ ಭ್ರಾಂತಿ ರೂಪವಾಗಿರುತ್ತದೆ. ಏನಂತಂದಾದ್ರೆ ಆಭಾಸ ಸಹಿತವಾದ ಬುದ್ಧಿಗೆ ಆಗುತ್ತದ ಅಂತಂದ್ರೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವು ಭ್ರಾಂತಿ ರೂಪವಾಗುತ್ತದೆ. ಏಕೆಂದರೆ ಈ ಪೂರ್ವದಲ್ಲಿ ತಾವು ಯಾವ ಕೂಟಸ್ಥನಿಗೂ ಮತ್ತು ಬ್ರಹ್ಮನಿಗೂ ಏಕತ್ವವಿರುತ್ತದೆ ಮತ್ತು ಆಭಾಸನು ಭಿನ್ನನಿರುತ್ತಾನೆ ಎಂದು ಹೇಳಿರುವಿರಿ ಅದಲ್ರಿ. ಆದ್ದರಿಂದ ಬ್ರಹ್ಮಕ್ಕಿಂತಲೂ ಭಿನ್ನವಾಗಲ್ಪಟ್ಟ ಯಾವ ಆಭಾಸನಿರುವನೋ ಅವನಿಗೆ ನಾನು ಬ್ರಹ್ಮಸ್ವರೂಪನೆಂಬ ಯಾವ ಜ್ಞಾನವಾಗುವುದೋ ಅದು ಭ್ರಾಂತಿಯೇ ಆಗುತ್ತದೆ. ಆ ಕೂಟಸ್ಥನಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ಆಭಾಸ ಏನದಾನಲ್ಲ, ಆ ಆಭಾಸನಿಗೆ ಬ್ರಹ್ಮಜ್ಞಾನ ಆಕತಿ ಅಂತ ನೀವು ಹೇಳಿದಾದ್ರೆ ಅದು ಭ್ರಾಂತಿ ಆಕತಿ ಅದಲ್ರಿ. ಯಾಕೆ? ಇದ್ದಕ್ಕಿದ್ದಂಗೆ ತಿಳಿಲಿಲ್ಲವ. ಕೂಟಸ್ಥ ಬ್ರಹ್ಮನಿದ್ದಾನೆ ಅಂತ ತಿತ್ತಿದ್ರೆ ಇದಕ್ಕಿದ್ದಂಗೆ ಆಕಿತ್ತು, ಬ್ರಹ್ಮಜ್ಞಾನ ಆಕಿತ್ತದು. ಈಗ ಆಭಾಸ ಅಂತ ತಿಳ್ಕೊಂಡ್ರಿ ಅಂದ್ರೆ ಭ್ರಾಂತಿ ಆಭಾಸನಿಗೆ ಬ್ರಹ್ಮಜ್ಞಾನ ಆಕತಿ ಅಂದ್ರೆ ಇದು ಭ್ರಾಂತಿ ಜ್ಞಾನ. ಸರ್ವಕ್ಕಿಂತಲೂ ಭಿನ್ನವಾಗಲ್ಪಟ್ಟ ಯಾವ ಹಗ್ಗವಿರುವುದು, ಸರ್ಪಕ್ಕಿಂತಲೂ ಭಿನ್ನವಾದ ಯಾವ ಹಗ್ಗವಿರೋದು ಅದನ್ನು ಸರ್ಪರೂಪದಿಂದ ತಿಳಿಯುವುದು ಭ್ರಾಂತಿಯಾಗುತ್ತದೆ. ಈ ರೀತಿಯಿಂದ ಆಭಾಸ ಸಹಿತವಾದ ಬುದ್ಧಿಗೆ ನಾನು ಬ್ರಹ್ಮನಿರುತ್ತೇನೆ ಎಂದುಂಟಾದ ಜ್ಞಾನವು ಯಥಾರ್ಥ ಆಗುವುದಿಲ್ಲ. ಮತ್ತೇನೆಂದರೆ ಭ್ರಾಂತಿ ರೂಪ ಆಗುತ್ತದೆ. ನಮಗೂ ಒಮ್ಮೊಮ್ಮೆ ಆಭಾಸನೇ ಬ್ರಹ್ಮ ಅಂತ ಅನ್ನಿಸ್ತಿರ್ತದ. ನಾನು ಬ್ರಹ್ಮ ಅಂತ ಅನ್ನುವಾಗ ಆಭಾಸ ಬ್ರಹ್ಮದಾನೋ ಏನು ಕೂಟಸ್ಥ ಬ್ರಹ್ಮದಾನೋ? ಕೂಟಸ್ಥ ಬ್ರಹ್ಮದಾನ ಅಲ್ರಿ, ಕೂಟಸ್ಥ ಬ್ರಹ್ಮದಾನ. ಆದ್ದರಿಂದ ಒಂದು ವೇಳೆ ಯಾವ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನವು ಭ್ರಾಂತಿ ರೂಪ ಇರುವುದೆಂದು ಅಂಗೀಕರಿಸಿದ್ದಾದರೆ ಏನಾಕತಿ? ಆ ಜ್ಞಾನದ ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ. ಅದು ಭ್ರಾಂತಿ ಜ್ಞಾನದ. ಭ್ರಾಂತಿ ಜ್ಞಾನದಿಂದ ಮಿಥ್ಯಾ ಜಗತ್ತಿನ ನಿವೃತ್ತಿ ಯಾಕಾಕತಿ? ಮತ್ತೇನೆಂದರೆ ಯಥಾರ್ಥ ಜ್ಞಾನದಿಂದಲೇ ಮಿಥ್ಯದ ನಿವೃತ್ತಿ ಆಗುತ್ತದೆ. ಹೇಗೆಂದರೆ ರಜ್ಜುವಿನ ಯಥಾರ್ಥ ಜ್ಞಾನದಿಂದ ಮಿಥ್ಯವಾದ ಸರ್ಪದ ನಿವೃತ್ತಿ ಆಗುತ್ತದೆ. ಈ ರೀತಿಯಿಂದ ಆಭಾಸ ಸಹಿತವಾದ ಬುದ್ಧಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವಾಗುವುದು ಸಂಭವಿಸುವುದು ಇಲ್ಲ. ಹಾಗಾದ್ರೆ ಯಾರಿಗಾಕತಿ ಅಂತ ಕೇಳಿದ್ರೆ ನಾನು ನಿನಗೆ ಜೀವನ ಸಪ್ತ ಅವಸ್ಥೆಗಳನ್ನ ಹೇಳ್ತೀನಿ, ಅದ್ರಾಗ ನಿನಗೆ ಅರ್ಥ ಆಗ್ತದಪ್ಪ ಅಂಥೇಳ್ಯಾರ. ಆ ವಿಷಯವನ್ನು ನಾಳೆ ದಿವಸ ಚಿಂತನೆ ಮಾಡೋಣ.